ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವ್ಲಾಗ್ ಬಂದುಬಿಟ್ಟು ಶುಕ್ರವಾರ ಬೆಳಗ್ಗೆ ಟೈಮ್ ಆಗಲಿ 7 ಗಂಟೆ ಆಗಿತ್ತು. ನಾನು ಆಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇನ್ನು ಮಾಮೂಲಿ ಸ್ವಲ್ಪ ಕೆಲಸಗಳೆಲ್ಲ ಇತ್ತು. ಕೆಲಸಗಳೆಲ್ಲ ಮುಗಿಸ್ಕೊಂಡು ಏನಾದರೂ ಟಿಫನ್ ಮಾಡೋಣ ಅಂತ ನೋಡಿದೆ. ಅದಕ್ಕೊಂದು ಸ್ವಲ್ಪ ರವೆ ಇತ್ತು. ರವೆ ಹುರಿದು ಉಪ್ಪಿಟ್ಟು ಮಾಡೋಣ ಅಂತ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಚಳಿ ಅಂದರೆ ಸಖತ್ತು ಚಳಿ. ಏನಿಲ್ಲ, ಒಂದು 11 ಗಂಟೆ 11:30 ಆದರೂ ಕೂಡ ಚಳಿನೇ ಕಡಿಮೆ ಆಗಿರಲಿಲ್ಲ. ಇವತ್ತು ಅಷ್ಟೊಂದು ಚಳಿ ಅನ್ನಿಸ್ತಾ ಇತ್ತು. ಮತ್ತು ಫುಲ್ಲು ಮೋಡ ಥರ ಕೂಡ ಆಗಿತ್ತು. ಬಿಸಿಲು ಅನ್ನೋದೇ ಇರಲಿಲ್ಲ. ಅಷ್ಟು ಅಷ್ಟೊಂದು ಚಳಿ ಅಂದರೆ ಸಖತ್ತು ಚಳಿ ಆಗ್ತಾಯಿತ್ತು. ಇನ್ನು ಅದಕ್ಕೆ ಈ ಚಳಿಗೆ ಸ್ವಲ್ಪ ಬಿಸಿದು ಉಪ್ಪಿಟ್ಟು ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಉಪ್ಪಿಟ್ಟೆಲ್ಲ ಮಾಡಿದೆ. ಇನ್ನೇನು ಇದನ್ನು ತೋರಿಸ್ಲಿಲ್ಲ ನಾನು, ಯಾಕಂದರೆ ಸುಮಾರು ಸರಿ ತೋರಿಸಿದ್ದೀನಿ. ಇನ್ನು ಉಪ್ಪಿಟ್ಟು ಅಂದಮೇಲೆ ಎಲ್ಲರಿಗೂ ಸಿಂಪಲಾಗೆ ಮಾಡ್ತಾರಲ್ವ, ಅದಕ್ಕೋಸ್ಕರ ಅದನ್ನ ಫುಲ್ಲು ನಾನು ವೀಡಿಯೋ ಮಾಡಲಿಲ್ಲ. ಇನ್ನು ಉಪ್ಪಿಟ್ಟು ಮಾಡಿಬಿಟ್ಟು ಸ್ವಲ್ಪ ಟಿಫನ್ ಎಲ್ಲ ಮಾಡಿ ನನ್ನ ಮಗನಿಗೂ ಕೂಡ ಟಿಫನ್ ಮಾಡಿಸ್ದೆ. ಅವನಿಗೂ ಕೂಡ ತಿನ್ನಿಸ್ಬಿಟ್ಟು ಆಗಲೇ ಟೈಮು 11 ಗಂಟೆ 11:15 ಅನಿಸುತ್ತೆ. ಆವಾಗ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನು. ಇನ್ನು ಟಿಫನ್ ಎಲ್ಲ ಮಾಡಿ ಪಾತ್ರೆ ಎಲ್ಲ ಹೊರಗಡೆ ಇಟ್ಬಿಟ್ಟು ಇವಾಗ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೀನಿ ಮನೆಯೆಲ್ಲ. ಶುಕ್ರವಾರ ಎಲ್ಲ ಸ್ವಲ್ಪ ಪೂಜೆ ಎಲ್ಲ ಮಾಡ್ಕೊಳೋಣ ಅಂತ ಹೇಳಿ ಫಸ್ಟು ದಿವಾನ್ ಕಾಟ್ ಕೆಳಗೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇಲ್ಲಿ ದಿವಾನ್ ಕಾಟ್ ಕೆಳಗೆ ಅಂತೂ ಸಖತ್ತು ಧೂಳು, ಅಂದರೆ ಸಖತ್ತು ಧೂಳಾಗುತ್ತೆ. ಇನ್ನೊಂದೇನೆಂದರೆ ನನ್ನ ಮಗ ಏನಾದರೂ ಆಗಲಿ ಅದನ್ನು ತೊಗೊಂಡೋಗಿ ಅದ್ರ ಸಂದೆಗೆ ಹಾಕ್ಬಿಡ್ತಾನೆ. ಮತ್ತು ಅದು ಎಲ್ಲ ಕ್ಲೀನ್ ಮಾಡಬೇಕಾದ್ರೇ ಸಿಗೋದು, ಅಲ್ಲಿವರೆಗೂ ಏನು ಸಿಗೋದಿಲ್ಲ. ಅದಕ್ಕೋಸ್ಕರ ತುಂಬ ಧೂಳಾಗಿತ್ತು. ತುಂಬ ದಿನ ಆಯಿತು ಸ್ವಲ್ಪ ಕ್ಲೀನ್ ಮಾಡಿ. ಅದಕ್ಕೋಸ್ಕರ ಅದನ್ನು ಕೂಡ ಎಲ್ಲ ಸರಿಸ್ಬಿಟ್ಟು ನೀಟಾಗೆ ಅದರಲ್ಲಿ ಕೂಡ ತುಂಬ ಜಾಡು ಕಟ್ಟಿಬಿಟ್ಟಿತ್ತು. ಹಿಂದ್ಗಡೆ ಎಲ್ಲ ಗೋಡೆಗೆ ಹಾಕ್ತೀವಲ್ವ, ಅಲ್ಲಿ ಸ್ವಲ್ಪ ಜಾಸ್ತಿನೇ ಜಾಡು ಕಟ್ಟಿತ್ತು. ಇನ್ನು ಅದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದು ತೊಗೊಂಡಾಗಿಂದ ಸ್ವಲ್ಪ ನನಗೆ ತುಂಬ ಹೆಲ್ಪ್ ಆಯಿತು ಬಟ್ಟೆ ಎಲ್ಲ ಇಟ್ಕೊಳ್ಳೋದಕ್ಕಂತ ಹೇಳ್ಬೋದು. ನಿಜವಾಗ್ಲೂ ತುಂಬ ಬಟ್ಟೆ ಇಡಿಸುತ್ತೆ. ನನಗಂತೂ ಇವಾಗ ರಿಸ್ಕೇ ಇಲ್ಲ. ನೀಟಾಗಿ ಒಗಿತೀನಿ, ನೀಟಾಗಿ ಫೋಲ್ಡ್ ಮಾಡಿ ಹಂಗೆ ಅದರಲ್ಲಿ ಇಟ್ಬಿಟ್ಟು ಬೀಗ ಹಾಕ್ಬಿಡ್ತೀನಿ. ನಮ್ಗೆ ಬೇಕಾದಾಗ ಮಾತ್ರ ತೊಗೋಬೋದು. ಮತ್ತು ಅಲ್ಲೊಂದು ಬಟ್ಟೆ ಇಲ್ಲೊಂದು ಬಟ್ಟೆ ಹಾಕೋ ಅವಶ್ಯಕತೆಯೇ ಇಲ್ಲ. ಆ ಥರ ಅನ್ನಿಸ್ತಾ ಇದೆ ನನಗೆ, ಈಸಿ ಅನ್ನಿಸ್ತಾ ಇದೆ. ಇನ್ನು ವೆಯ್ಟ್ ಬಂದುಬಿಟ್ಟು ತುಂಬ ವೆಯ್ಟ್ ಇದೆ. ಅದು ಒಬ್ಬರೇ ಎಳೆಯೋಕ್ಕೆ ಕೂಡ ಆಗೋಲ್ಲ, ಅಷ್ಟು ತೂಕ ಇದೆ. ಆದರೂ ಕೂಡ ನಾನು ಒಬ್ಬಳೇ ಸರಿಸ್ಬಿಟ್ಟು ಹೆಂಗೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಈ ಕಡೆ ಶಿಫ್ಟ್ ಮಾಡಿದೆ. ಫಸ್ಟ್ಗೆ ಆ ಕಡೆ ಇಟ್ಟಿದ್ದೆ, ಯಾಕಂದರೆ ಈ ಕಡೆ ಶಿಫ್ಟ್ ಮಾಡಿದೆ. ಮಳೆ ಬಂದಾಗ ಈ ಕಡೆ ಫುಲ್ಲು ಸೋರ್ತಾ ಇತ್ತು, ಅದಕ್ಕೋಸ್ಕರ ಆ ಕಡೆ ಹಾಕಿದ್ದೆ ನಾನು. ನನಗೆ ಆ ಕಡೆ ಹಾಕೋದು ಇಷ್ಟ. ಸ್ವಲ್ಪ ಆ ಕಡೆ ಇದ್ದರೆ ಒಂಥರ ಅನ್ನಿಸ್ತಾ ಇತ್ತು. ಈ ಕಡೆನೇ ಇದ್ದರೆ ಚೆನ್ನಾಗಿ ಹೇಳ್ಬೇಕಂದ್ರೆ ಈ ಕಡೆ ಡೋರ್ ಇದೆ ಅಲ್ವಾ, ಈ ಕಡೆ ಏನಂದರೆ ಮಳೆ ಬಂದಾಗ ಫುಲ್ಲು ಸೋರ್ತಾ ಇತ್ತು ಅನ್ನೋಕ್ಕೋಸ್ಕರ ನಾನು ಆ ಕಡೆ ಶಿಫ್ಟ್ ಮಾಡಿದ್ದೆ. ಅದಕ್ಕೋಸ್ಕರ ಇವತ್ತು ಹೆಂಗೋ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ, ಡೀಪ್ ಕ್ಲೀನು. ಅದಕ್ಕೋಸ್ಕರ ಇದನ್ನು ಈ ಕಡೆನೇ ಸರಿಸೋಣ ಅಂತ ಹೇಳಿ ನೋಡಿದೆ. ಮತ್ತು ಅಲ್ಲಿ ಸ್ಟ್ಯಾಂಡ್ ಹಾಕಿದ್ನಲ್ವ, ಅದ್ರ ಕೂಡ ಒಂದು ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೀನಿ. ಅದ್ರಲ್ಲಿ ಸಿಕ್ಕಿದ್ದು ನನ್ನ ಮಗಂತೂ ಚಾಪೀಸ್ ಅಂತೆ, ಬ್ರಷ್ ಅಂತೆ, ಏನೇನೋ ಕೈಗೆ ಸಿಕ್ಕಿದ್ದೆಲ್ಲ ಅದ್ರ ಮೇಲೆ ಹತ್ಬಿಟ್ಟು ಅದರೊಳಗೆ ಹಾಕಿದ್ದ. ಅದು ಕೂಡ ಸ್ವಲ್ಪ ನೀಟಾಗಿ ಧೂಳೆಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ತೊಳೆದು ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಅದನ್ನು ಕೂಡ ಆ ಕಡೆ ಶಿಫ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಸೈಡ್ಗೆ ಎತ್ತಿಟ್ಟೆ. ನೋಡ್ತಾ ಇರ್ಬೋದು ಎಷ್ಟೊಂದು ಕಸ ಇದೆ ಅಂತ ಹೇಳ್ಬಿಟ್ಟು. ಒಂದು ಬಿಸ್ಕೆಟ್ ಪ್ಯಾಕು ಏನು ಸಿಕ್ಕರೆ ಒಂದು ಬಾಲು ಅದೆಲ್ಲ ಅದರೊಳಗೆ ಹಾಕ್ತಾಯಿದ್ದ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಧೂಳಾಗಿತ್ತು. ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ತುಂಬ ವೇಟ್ ಇದೆ, ಅದು ಸಖತ್ತು ವೇಟ್ ಇದೆ. ಒಬ್ಬರ ಕೈಲಂತೂ ಹೇಳೋಕ್ಕಾಗಲ್ಲ. ಆದರೂ ಕೂಡ ಬಿಡಲಿಲ್ಲ ನಾನು. ಇನ್ನು ಯಾರನ್ನ ಸುಮ್ಮನೆ ಕರೆಯೋದೆ ಅಂತ ಹೇಳ್ಬಿಟ್ಟು ಹಂಗೆ ಸರಿಸ್ತಾ ಇದ್ದೀನಿ. ಈ ಕಡೆ ಶಿಫ್ಟ್ ಮಾಡಿದೆ. ನನಗೆ ಆ ಕಡೆ ಸ್ವಲ್ಪ ಫ್ರೀ ಅನ್ನಿಸ್ತು. ಇನ್ನು ಫ್ಯಾನ್ ಅದೆಲ್ಲ ಅಡ್ಡಡ್ಡ ಇರ್ತಾಯಿತ್ತು. ಫ್ಯಾನ್ ಹಿಡಿಯೋಕ್ಕೂ ಮತ್ತು ಏನಾದರೂ ಬೇರೆದು ಐಟಮ್ ಇಡೋಕ್ಕೆ ಕೂಡ ಸಖತ್ತು ಅಡ್ಡ ಆಗ್ತಾಯಿತ್ತು. ಇವಾಗ ಫ್ರೀ ಅನ್ನಿಸ್ತು ನನಗೆ. ಅದಕ್ಕೋಸ್ಕರ ಇನ್ನು ಬೆಡ್ಶೀಟ್ ಅವೆಲ್ಲ ಈ ಕಡೆ ಮಡಚಿಟ್ಬಿಟ್ಟು ಆ ಕಡೆ ಸ್ಟ್ಯಾಂಡ್ ಇತ್ತಲ್ವ, ಅದನ್ನು ತೆಗೆದ್ಬಿಟ್ಟು ಸ್ವಲ್ಪ ಸೈಡ್ಗೆ ಹಾಕಿದೆ. ಸೈಡ್ಗೆ ಹೊಡೆದ್ಬಿಟ್ಟು ಮತ್ತು ಎಲ್ಲ ಜೋಡಿಸಿ ನೀಟಾಗೆ ಇನ್ನು ಕಸ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ನನ್ನ ಮಗ ಕೂಡ ಅವಾಗವಾಗ ಎದ್ದಾಳ್ತಾ ಇದ್ದ. ಅವನಿಗೂ ಕೂಡ ಸಮಾಧಾನ ಮಾಡಿಕೊಂಡು ತೂಕೊಂಡು ಕೆಲಸ ಮಾಡ್ಕೊತಾ ಇದ್ದೀನಿ. ಅಷ್ಟೇ, ಮನೇಲಂದರೆ ಸ್ವಲ್ಪ ಕೆಲಸ ಇದ್ದೇ ಇರುತ್ತೆ. ಇವಾಗಂತೂ ಚಳಿ ಅಂತ ಸುಮ್ಮನೆ ಏನು ಕೆಲಸ ಕೂಡ ಮಾಡೋಕ್ಕಾಗಲ್ಲ. ಒಂದೊಂದು ಸರಿ ಆ ಥರ ಅನಿಸ್ಬಿಡುತ್ತೆ. ಫ್ರೆಂಡ್ಸ್, ಈಗ ಮಸಾಲೆ ಐಟಮ್ ಎಲ್ಲ ಬಂದಿತ್ತು, ಮನೆಯಲ್ಲೆಲ್ಲ ಖಾಲಿಯಾಗಿತ್ತು. ಏನಾದರೂ ಪಲಾವು, ಏನಾದರೂ ಮಸಾಲೆ ರೈಸ್ ಥರ ಮಾಡ್ಬೇಕಾದ್ರೆ ಏನೂ ಇರಲಿಲ್ಲ. ಅದಕ್ಕೋಸ್ಕರ ಸದ್ಯ ಇವತ್ತೇ ಬಂತು. ತೊಗೋಬೇಕಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಬಂದಿರಲಿಲ್ಲ. ಇವತ್ತು ಬಂದರು. ಹಳ್ಳಿ ಕಡೆ ಬರ್ತಾರಲ್ಲ, 10 ರೂಪಾಯಿ ಪಾಕೆಟ್ ಮಾರಿಕೊಂಡು ಅವ್ರ ಹತ್ರ ಲೂಸು ಇತ್ತು ಮತ್ತು ಪಾಕೆಟಲ್ಲಿ ಕೂಡ ಮಾಡಿ ತಂದಿದ್ರು. ಅದಕ್ಕೋಸ್ಕರ ಇಷ್ಟೊಂದು ತೊಗೊಂಡೆ. ಇದು ಖರ್ಜೂರ, ಇದು ಬಂದುಬಿಟ್ಟು 50 ರೂಪಾಯಿ ಹೇಳಿದ್ರು ಪಾಕೆಟ್ ಬಂದು. ನಾನು 40 ರೂಪಾಯಿ ಮಾಡಿ ಒಂದು ಪಾಕೆಟ್ ತಗೊಂಡೆ. ತುಂಬ ಒಳ್ಳೇದಿದು ಆರೋಗ್ಯಕ್ಕೆ. ಇದು ಓಪನ್ ಮಾಡಿದಾಗ ಜಾಸ್ತಿ ದಿನ ಹೊರಗಡೆ ಇಡೋಂಗಿಲ್ಲ, ಇದನ್ನು ಬೇಗ ಹಾಳಾಗುತ್ತೆ. ಅದಕ್ಕೆ ಫ್ರಿಜ್ಜಲ್ಲಿ ಇಡಬೇಕು ಅಷ್ಟೇ. ಸ್ವಲ್ಪ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು, ಇಲ್ಲ ಡಬ್ಬೆಲ್ಲೂ ಇಲ್ಲ ಏನಾದರೂ ಟಿಫನ್ ಬಾಕ್ಸ್ ಇರುತ್ತೆ ಅದರೊಳಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿಟ್ಟರೆ ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ. ನನ್ನ ಮಗ ಕೂಡ ತಿಂತಾನೆ ಇದನ್ನು. ತೊಗೊಂಡೆ. ಮತ್ತು ಉತ್ತುತ್ತಿ ಹಣ್ಣು ಕೂಡ ಅಷ್ಟೇ. ಅವರು 1/4 kg 50 ರೂಪಾಯಿ ಹೇಳಿದ್ರು. ನಾನು 40 ರೂಪಾಯಿ 40 ರೂಪಾಯಿ ಕೊಡಿ ಬರುತ್ತೆ ಅಂತ ಕೇಳಿದೆ.
ಪ್ರತಿಯೊಂದು ಐಟಮ್ ಕೂಡ ತುಂಬ ರೇಟ್ ಆಗಿಬಿಟ್ಟಿದೆ. ಏನು ತೊಗೊಳೋಣ ಏನು ಬಿಡೋಣ ಅನಿಸ್ಬಿಟ್ಟಿದೆ. ಇನ್ನು ಅವ್ರು ಬರಲ್ಲಮ್ಮ ತುಂಬ ರೇಟ್ ಆಗಿದೆ ಅಂತ ಕೂಡ ಹೇಳ್ತಾಯಿದ್ರು. ಇದು ಕಲ್ ಸಕ್ಕರೆ, ಇದು 10 ರೂಪಾಯಿ. ಅದನ್ನು ತೊಗೊಂಡೆ. ಮತ್ತು ಮೆಣಸು ಕೂಡ ಇರಲಿಲ್ಲ, ಮೆಣಸು ಪಾಕೆಟನ್ನು ತೊಗೊಂಡೆ. ಇದು ಮರಾಠಿ ಮಗ್ಗು ಮತ್ತು ಇದು ಸ್ಟಾರು ಬರುತ್ತಲ್ಲ, ಸ್ಟಾರು ಅದೆಲ್ಲ 2 ತೊಗೊಂಡೆ. ಮತ್ತು ಏಲಕ್ಕಿ ಕೂಡ ಖಾಲಿಯಾಗಿತ್ತು, ಏಲಕ್ಕಿನೂ ತೊಗೊಂಡೆ. ಮೆಣಸು ಪಾಕೆಟ್ 2 ಮತ್ತು ಲವಂಗ 2, ಏಲಕ್ಕಿ ಎಲ್ಲ 2 ಪಾಕೆಟ್ ತೊಗೊಂಡೆ. ಇದು ಮಗ್ಗು, ಮರಾಠಿ ಮಗ್ಗು ಇದು. ಮತ್ತು ಸೋಡಾ ಪುಡಿ ಕೂಡ ಇರಲಿ ಅಂತೇಳ್ಬಿಟ್ಟು, ಸೋಡಾ ಏನಕ್ಕಾದರೂ ಬರುತ್ತೆ ಅಂತೇಳ್ಬಿಟ್ಟು ಜಾಸ್ತಿ ಏನು ಯೂಸ್ ಮಾಡಲ್ಲ ನಾನು. ದೋಸೆ ಏನಾದರೂ ಮಾಡಿದ್ರೆ ಮಾತ್ರ ಯೂಸ್ ಮಾಡ್ತೀನಿ ಅಷ್ಟೇ. ಇಲ್ಲ ಏನಾದರೂ ನಾವು ಮೆಣಸಿನ್ಕಾಯಿ ಇಲ್ಲ ಬಜ್ಜಿ ಬೋಂಡ ಮಾಡಿದ್ರೆ ಮಾತ್ರ ಯೂಸ್ ಮಾಡ್ತೀನಿ ಅಷ್ಟೇ. ಅದೇನು ಜಾಸ್ತಿ ಯೂಸ್ ಆಗೋಲ್ಲ. ಅದಕ್ಕೋಸ್ಕರ ಅದೊಂದು ಪಾಕೆಟ್ ತೊಗೊಂಡು ಅಷ್ಟೇ. ಇದು ಒಣಶುಂಠಿ ತೊಗೊಂಡೆ. ಇರಲಿ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು. ಯಾವಾಗಾದ್ರೂ ಸ್ವಲ್ಪ ಈಗ ವೆದರ್ ನೋಡಿದ್ರೆ ಈ ಥರ ಇದೆಯಲ್ವ, ಚಳಿಗೆಲ್ಲ ಬೇರೆ ಅಲ್ವಾ, ಯಾವಾಗಲೂ ಒಣಶುಂಠಿ ಹಾಕ್ಬಿಟ್ಟು ಕಾಫಿ ಮಾಡ್ಕೊಂಡು ಸ್ಟ್ರಾಂಗಾಗಿ ಟೀ ಮಾಡ್ಕೊಂಡು ಕುಡಿಬೋದು ಅಂತ ತೊಗೊಂಡೆ. ಮತ್ತು ಲವಂಗ, ಮೆಣಸು ಅಷ್ಟೇ. ಇದು ಪಲಾವ್ ಎಲೆ ಅಷ್ಟೇ. ಇಷ್ಟೊಂದಿದೆ, 10 ರೂಪಾಯಿ. ಪರವಾಗಿಲ್ಲ, ಇದು ಸ್ವಲ್ಪ ದೊಡ್ಡದೇ ಇದೆ. ಮತ್ತು ಒಂದು ಹಪ್ಪಳ ಪಾಕೆಟ್ ತೊಗೊಂಡೆ, 20 ರೂಪಾಯಿ. ಇದು ನಾವು ಅಂಗಡಿಯಲ್ಲಿ ಎಲ್ಲಾದರೂ ಕೇಳಿದ್ರೆ ಇದು 30 ರೂಪಾಯಿ, 35 ರೂಪಾಯಿ ಹೇಳ್ತಾರೆ. 20 ರೂಪಾಯಿ. ಇನ್ನು ಸಾಸಿವೆ ಜೀರಿಗೆ ತೊಗೊಂಡೆ. ಏನು ಗೊತ್ತಾ, ಸಾಸಿವೆ ಜೀರಿಗೆ ಅಂತಂದರೆ ನಾವು ಏನಿದ್ರು ಒಂದು 1/4 kg ಇಲ್ಲ 1/4 kgಲ್ಲಿ ಅರ್ಧ ತೊಗೊಂಡ್ರೆ ನಮ್ಗೆ ಯೂಸ್ ಆಗುತ್ತೆ ಅಷ್ಟೇ. ಈ ಥರ ಚಿಕ್ಕದಲ್ಲೇ ಬರುತ್ತಲ್ಲ 10 ರೂಪಾಯಿ ಪಾಕೆಟ್ ತೊಗೊಂಡ್ರೆ ಇಷ್ಟು ಕೂಡ ಇರೋದಿಲ್ಲ ನಿಜವಾಗ್ಲೂ. ನೋಡಿದ್ರೆ 2 ಟೈಮ್ ಹಾಕ್ಬೋದು ಅಷ್ಟೇ. 2 ಟೈಮ್ ಹಾಕಿದ ತಕ್ಷಣ ಅದು ಖಾಲಿ ಆಗುತ್ತೆ ಒಗ್ಗರಣೆಗೆ. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಲೂಸೇ ತೊಗೊಂಡೆ. ಎಲ್ಲ ಫುಲ್ಲು ರೇಟ್ ಆಗಿಬಿಟ್ಟಿದೆ. ಅವ್ರು ಬಂದುಬಿಟ್ಟು 1/4 kg ಇದು 150 ರೂಪಾಯಿ ಹೇಳಿದರು. ಅಷ್ಟೊಂದಿಲ್ಲಣ್ಣ ಕೊಡಿ ಬರುತ್ತೆ ಅಂತ ಹೇಳಿಬಿಟ್ಟು ಎಷ್ಟು 130 ರೂಪಾಯಿ ಮಾಡಿ 1/4 kg ತೊಗೊಂಡೆ. ಇದು ಇನ್ನು ಸಾಸಿವೆ ಅಷ್ಟೇ. ಸಾಸಿವೆ 50 ರೂಪಾಯಿ ಹೇಳಿದರು. ಕಡಿಮೆ ಮಾಡಿ ಅಂದರೆ ಕಡಿಮೆ ಮಾಡಲಿಲ್ಲ. ಅಷ್ಟು ಕಡಿಮೆ ಮಾಡಿದ್ವಿ, ಇದನ್ನು ಕಡಿಮೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಇನ್ನು ಸಾಸಿವೆ 50 ರೂಪಾಯಿ. ಮತ್ತು ಇದು ಬಂದುಬಿಟ್ಟು 130 ರೂಪಾಯಿ 130 ರೂಪಾಯಿ ಮಾಡಿಕೊಟ್ರು. ಇದನ್ನು 20 ರೂಪಾಯಿ ಪಾಪ ಬಿಟ್ಕೊಟ್ರು. ಇಷ್ಟು ತೊಗೊಂಡೆ. ಜಾಸ್ತಿ ಐಟಮ್ ತೊಗೊಂಡಿದ್ದಕ್ಕೆ ಮಾತ್ರ ಬಿಟ್ಟರು ಅಷ್ಟೇ, ಇಲ್ಲಾಂದರೆ ಬಿಡ್ತಾ ಇರಲಿಲ್ಲ ಅನಿಸುತ್ತೆ. ಇಷ್ಟು ತೊಗೊಂಡೆ. ಇವು ಹೆಣ್ಮಕ್ಳಿಗೆಲ್ಲ ಇಂಪಾರ್ಟೆಂಟ್, ಬೇಕೇ ಬೇಕು. ಇದರಲ್ಲಿ ಏನಾದರೂ ಸ್ವಲ್ಪ ಇಲ್ಲಾಂದರೂ ಕೂಡ ನಡೆಯಲ್ಲ. ಅದು ಇದು ಇಲ್ಲಾಂದರೆ ನಡೆಯುತ್ತೆ, ಆದರೆ ಇರಲಿ. ಇವಾಗ ಒಂದು ಸತಿ ತೊಗೊಂಡ್ರೆ ನಮಗೆ ತುಂಬ ದಿನ ಬರುತ್ತಲ್ವ, ಅದಕ್ಕೋಸ್ಕರ ಒಂದೇ ಸರಿ ಎಲ್ಲ ಒಂದೇ ಥರನೇ ಸಿಕ್ತು. ಇನ್ನು ಮಾರ್ಕೆಟಿಗೆಲ್ಲ ಹೋಗಿ ಏನು ತರೋದು, ಮನೆ ಹತ್ರನೇ ಬಂದಿದೆ ಅಲ್ವಾ, ತೊಗೊಳೋಣ ಅಂತ ಹೇಳಿಬಿಟ್ಟು ತೊಗೊಂಡೆ. ಇದೆಲ್ಲ ಟೋಟಲ್ಸ್ ಬಿಲ್ ಬಂದುಬಿಟ್ಟು 470 ರೂಪಾಯಿ ಆಯಿತು. 470 ರೂಪಾಯಿ ಆಯಿತು. ಇದು ಟೋಟಲ್ ಎಲ್ಲ ಸೇರಿ 470 ರೂಪಾಯಿ ಆಯಿತು. ಇಷ್ಟು ತೊಗೊಂಡೆ. ಇಷ್ಟು ನೋಡಿ, ಇಷ್ಟಿದೆ. ಇಷ್ಟಕ್ಕೆ 470 ರೂಪಾಯಿ ಅಮೌಂಟ್ ಆಯಿತು. ಬಟ್ ಎಲ್ಲ ರೇಟ್ ಇದೆ, ಏನು ಮಾಡೋಕ್ಕಾಗಲ್ಲ. ಮಸಾಲೆ ಐಟಮ್ ಎಲ್ಲ ಫುಲ್ ರೇಟ್ ಇದೆ. ಪಾಪ ಅವರು ಪೆಟ್ರೋಲ್ ಖರ್ಚು ಅದೆಲ್ಲ ಇಟ್ಕೊಂಡು ಊರು ಸುತ್ತಾ ಇರ್ತಾರೆ. ಹೇಳ್ತಾರೆ ಈ ಥರ ರೇಟ್ ಆಗಿದೆ ಅಂತೇಳ್ಬಿಟ್ಟು. ನಾವು ಇಲ್ಲ ಅನ್ನೋಕ್ಕೂ ಆಗಲ್ಲ, ಏನಿಲ್ಲ. ನಮಗೆ ಡೈಲಿ ಯೂಸ್ ಬೇಕಾಗುತ್ತಲ್ವ, ಅದಕ್ಕೋಸ್ಕರ ತೊಗೊಂಡೆ ಅಷ್ಟೇ. ಇನ್ನು ಉತ್ತುತ್ತಿ ಹಣ್ಣು ಕೂಡ ತೊಗೊಂಡೆ. ಚೆನ್ನಾಗಿರುತ್ತೆ ಇದು. ಮತ್ತು ಜಾಸ್ತಿ ದಿನ ಇಡೋಂಗಿಲ್ಲ ಹೊರಗಡೆ, ಅದಕ್ಕೆ ಹೆಂಗಿದ್ರು ಫ್ರಿಜ್ಜೆಲ್ಲ ಸ್ವಲ್ಪ ಖಾಲಿ ಇದೆ ಅಲ್ವಾ, ನೀಟಾಗಿ ಜೋಡಿಸೋಣ ಅಂತ ಕೂಡ ತೊಗೊಂಡೆ. ನೋಡಬೇಕು, ನನ್ನ ಮಗ ಇನ್ನೂ ಎದ್ದಿಲ್ಲ. ಒಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇತ್ತಲ್ಲ, ಸ್ವಲ್ಪ ಕ್ಲೀನೆಲ್ಲ ಮಾಡಿದೆ. ಇನ್ನು ಎಲ್ಲ ಈ ಕಡೆ ಎಲ್ಲ ಜೋಡಿಸಿದ್ದೀನಿ ನೀಟಾಗೆ. ಇದೆಲ್ಲ ಸ್ವಲ್ಪ ಚೇಂಜ್ ಮಾಡಿದೆ. ದಿವಾನ್ ಕಾಟ್ ಕೆಳಗಂತೂ ಜಾಸ್ತಿ ಇತ್ತು ಕಸ. ಅದು ನೀಟಾಗಿ ಡೈಲಿಗೆ ಊಡ್ಸ್ಕೊಂಡ್ರು ಕೂಡ ಅದು ತುಂಬ ಗಲೀಜೆ ಇರುತ್ತೆ, ಆ ಕಡೆ ಸಂದಿಗೆಲ್ಲ ಹೋಗುತ್ತೆ. ಅದಕ್ಕೋಸ್ಕರ ಇವತ್ತೆಲ್ಲ ತೆಗೆದ್ಬಿಟ್ಟು ನೀಟಾಗೆ ಎಲ್ಲ ಕೂಡ ಗೂಡಿಸ್ಬೇಕು, ಎಲ್ಲ ಕ್ಲೀನ್ ಮಾಡ್ಕೋಬೇಕು. ದೇವ್ರಿಗೆ ದೀಪ ಹಚ್ಚಿ ತುಂಬ ದಿನ ಆಯಿತು. ನನಗಂತೂ ಮನಸ್ಸಿಗೆ ನೆಮ್ಮದಿನೇ ಇಲ್ಲ. ಹೆಂಗಿರೋ ಫೋಟೋ ಹಂಗೆ ಇದ್ದಾವೆ. ತುಂಬ ಧೂಳು ಇದೆ ಇದೆಲ್ಲ ಫುಲ್ಲು. ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಇವಾಗ. ನೋಡಿ ಎಷ್ಟು ಧೂಳಿದೆ ಪಾಪ. ನನಗೆ ಒಂಥರ ಅನ್ನಿಸ್ತಾ ಇದೆ ನೋಡಿ, ಎಷ್ಟು ಧೂಳು ಕಾಣಿಸ್ತಾ ಇದೆ. ಬಟ್ ಏನು ಮಾಡೋಂಗಿಲ್ಲ, ಸಿಚುವೇಶನ್ ಹಂಗಿದ್ದಾಗ ನಾವು ದೇವ್ರ ಮನೆ ಹತ್ರನೇ ಬರಬಾರ್ದಲ್ವ, ಅದಕ್ಕೆ ಎಲ್ಲ ಕ್ಲಿಯರ್ ಆಯ್ತಲ್ವ. ಇವತ್ತು ಶುಕ್ರವಾರ ಬೇರೆ. ಎಲ್ಲ ಒರೆಸ್ಬಿಟ್ಟು ಫೋಟೋ ಎಲ್ಲ ತೆಗೆದು ದೀಪ ಎಲ್ಲ ತೊಳೆದ್ಬಿಟ್ಟು ಸಾಯಂಕಾಲ ಪೂಜೆ ಮಾಡೋದು. ಇನ್ನು ಕೆಲಸ ಅಂತೂ ಬೇಜಾನಿದೆ. ಅದಕ್ಕೋಸ್ಕರ ಇನ್ನು ಸ್ಟವ್ ಕೂಡ ಎಲ್ಲ ನೀಟಾಗಿ ತೊಳಿಬೇಕು. ಎಲ್ಲ ಮಾಡ್ಕೊತಾ ಇದ್ದೆ. ಇನ್ನು ಮಸಾಲೆ ಐಟಮ್ ಬಂತೆಲ್ಲ ಹೋಗಿದ್ದೆ ತರೋಕ್ಕೆ. ಇಷ್ಟು ಕೆಲಸ ಆಯ್ತು. ಇವಾಗ ಮುಂದೆ ನೆಕ್ಸ್ಟ್ ಕೆಲಸ ಎಲ್ಲ ಮಾಡ್ಕೋಬೇಕು, ನಿಧಾನಕ್ಕೆ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡಿ ಹಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನು ಕೆಲಸ ಎಲ್ಲ ನೀಟಾಗಿ ಮುಗಿಸ್ಬಿಟ್ಟೆ ನಾನು ಬೇಗನೆ. ಸ್ವಲ್ಪ ಬೇಗನೆ ಮಾಡ್ಕೊಂಬಿಟ್ಟೆ ನಾನು. ನನ್ನ ಮಗ ಕೂಡ ಎದ್ದಿದ್ದ, ಮತ್ತು ಅವನು
ತುಂಬ ಆಟ ಮಾಡಿಬಿಡ್ತಾನೆ ಅಂತ ಹೇಳಿ ನಮ್ಮ ಅಣ್ಣನ ಕೈ ಕೊಟ್ಟಿದ್ದೆ. ಇನ್ನು ನೀರು ಕೂಡ ಚೆನ್ನಾಗಿ ಕಾಯಿಸ್ಬಿಟ್ಟು ಸ್ನಾನಕ್ಕೆ ನೀರು ಕೂಡ ರೆಡಿ ಮಾಡಿಕೊಂಡೆ. ನೀರೆಲ್ಲ ಸ್ವಲ್ಪ ಚೆನ್ನಾಗಿ ಕಾಯಿಸ್ಬಿಟ್ಟು ಬಕೆಟ್ಗೆ ಹಾಕಿಟ್ಟು ಇನ್ನು ನೆಲ ಕೂಡ ಒರೆಸಿದ್ದೆ, ಪಾತ್ರೆ ಎಲ್ಲ ತೊಳೆದಿಟ್ಟೆ, ನೆಲೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಬಂದೆ ಮನೆಯೆಲ್ಲ. ಇನ್ನು ದೇವ್ರ ಫೋಟೋ ಒರೆಸಿರ್ಲಿಲ್ಲ, ಸ್ನಾನ ಮಾಡಿಬಿಟ್ಟು ದೇವ್ರ ದೀಪ ಎಲ್ಲ ತೊಳೆದ್ಬಿಟ್ಟು ಫೋಟೋ ಎಲ್ಲ ಒರೆಸೋಣ ನೀಟಾಗಿ ಅಂತ ಹೇಳಿ ಹಂಗೆ ಇಟ್ಟಿದ್ದೆ. ಇನ್ನು ಸ್ಟವ್ ಕೂಡ ಎಲ್ಲ ಕ್ಲೀನ್ ಮಾಡಿದೆ, ಮನೆಯೆಲ್ಲ ಸ್ವಲ್ಪ ಏನೋ ಒಂಥರ ಸಮಾಧಾನ ಆಯಿತು. ಮತ್ತು ದೇವ್ರ ಫೋಟೋ ಎಲ್ಲ ಒರೆಸ್ಬಿಟ್ರೆ ಇನ್ನೊಂದು ಕೆಲಸ ಮುಗೀತು ಅಂತ ಅಂದ್ಕೊಂಡೆ. ಫಸ್ಟ್ ಸ್ನಾನ ಮಾಡಿ ಬಂದು ಒರೆಸೋಣ ಅಂತ ಹೇಳಿ ಇನ್ನು ನೀರೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆನಲ್ವ, ಇನ್ನು ಅಂಗಡಿ ಕೂಡ ಕ್ಲೋಸ್ ಮಾಡಿಕೊಂಡು ಹೋಗಿ ಸ್ನಾನಕ್ಕೆ ನೀರೆಲ್ಲ ತೋಡಿ ಸ್ನಾನಕ್ಕೆ ಹೋಗಿ ಬಂದೆ ನಾನು. ಇನ್ನು ಸ್ನಾನಗಿನ ಎಲ್ಲ ಮುಗಿಸ್ದೆ, ಎಲ್ಲ ಮುಗಿಸಿ ಸಂಜೆ ಕೂಡ ಆಯಿತು. ಇನ್ನು ನನ್ನ ಮಗನೂ ಕೂಡ ಮುಂಚೆನೇ ಸ್ನಾನ ಮಾಡಿಸಿ ರೆಡಿ ಮಾಡಿ ಇಷ್ಟಿದೆ, ಅಂದರೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ. ನಾವು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ ಅವನು ಇನ್ನೊಂದು ಜೊತೆ ಬಟ್ಟೆನೇ ಚೇಂಜ್ ಮಾಡಿದ್ದ, ಆ ಥರ ಆಗಿದ್ದ. ಏನಿಲ್ಲ ಅಂದ್ರೂ ಒಂದು ಸ್ವಲ್ಪ ಹೊತ್ತು ಹಾಕ್ಕೊಂಡಿರ್ತಾನೆ, ಆಮೇಲೆ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು, ಅಷ್ಟು ಗಲೀಜು ಮಾಡ್ಕೊತ ಇರ್ತಾನೆ. ಹಿಂಗೆಲ್ಲ ಸ್ವಲ್ಪ ನೀರೆಲ್ಲ ರೋಡಲ್ಲೆಲ್ಲ ಹೋಗಿರ್ತಾವಲ್ವ, ಅಲ್ಲೆಲ್ಲ ಆಟ ಆಡೋಕೆ ಹೋಗ್ತಾ ಇರ್ತಾನೆ. ಎಳ್ಕೊಬಂದು ಕುಂದ್ರಿಸ್ದಂಗೆಲ್ಲ ಏನು ಮಾಡಿದ್ರು ಬರೋಲ್ಲ, ಜಪ್ಪ ಅಂದರೂ ಬರೋಲ್ಲ. ಸ್ವಲ್ಪ ಗದರಿಸಿದ್ರು ಕರ್ಕೊಬಂದರೂ ಕೂಡ ಒಂದು ಸ್ವಲ್ಪ ಹೊತ್ತಿರ್ತಾನೆ ಅಷ್ಟೇ, ಒಂದು 2-3 ನಿಮಿಷ ಇರ್ತಾನೆ, ಆಮೇಲೆ ನೋಡ್ಕೊಂಡು ಓಡೋಗ್ಬಿಡ್ತಾನೆ. ಹಾಗೆಲ್ಲ ಮಾಡ್ತಾ ಇರ್ತಾನೆ. ಮತ್ತು ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಅವನ ಪಾಡಿಗೆ ಅವ್ನು ಬಿಟ್ಬಿಟ್ಟೆ, ನಾನು ಆಟ ಆಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಈ ಥರ ಒಬ್ಬನೇ ಇರ್ತಾನಲ್ವ, ಒಬ್ಬನೇ ಇದ್ದಾಗ ಈ ಥರ ಎಲ್ಲ ಆಟ ಆಡ್ಕೊತಾ ಇರ್ತಾನೆ, ಆಟ ಸಾಮಾನೆಲ್ಲ ತೊಗೊಂಡು. ಒಂದೊಂದು ಸತಿ ತುಂಬ ಆಟ ಮಾಡ್ತಾ ಇರ್ತಾನೆ, ಒಂದೊಂದು ಸತಿ ನನ್ನಂತೂ ನನ್ನ ಕೈಯೇ ಬಿಡೋಲ್ಲ, ಯಾವಾಗಲೂ ಹಿಂದಿಂದನೇ ಬರ್ತಾ ಇರ್ತಾನೆ. ಆ ಥರ ಇನ್ನು ರೆಡಿ ಮಾಡಿಸ್ಬಿಟ್ಟು ಅವನ್ನ ಆಟಾಡೋಕೆ ಬಿಟ್ಟಿದ್ದೆ, ಸ್ವಲ್ಪ ಆಟ ಆಡ್ಕೊಂಡಿರಲಿ ಅಂತ ಹೇಳ್ಬಿಟ್ಟು. ಇನ್ನು ನಾನು ಸ್ವಲ್ಪ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡಂತೆ ಕೂಡ ಸ್ವಲ್ಪ ನುಗ್ಗೆ ಸೊಪ್ಪಿತ್ತು, ನುಗ್ಗೆ ಸೊಪ್ಪು ಬಸ್ಸಾರು ಮಾಡಿ ಸೊಪ್ಪಲ್ಲೇ ಬಸ್ಸಾರೆಲ್ಲ ರೆಡಿ ಮಾಡಿದ್ದೆ. ರೆಡಿ ಮಾಡಿಬಿಟ್ಟು ಇವಾಗ ಅನ್ನ ಕೂಡ ಇಟ್ಟಿದ್ದೆ, ಅದೆಲ್ಲ ಮಾಡಿ ಮತ್ತು ಪಾತ್ರೆ ಎಲ್ಲ ಇನ್ನೊಂದು ಸ್ವಲ್ಪ ಪಾತ್ರೆ ಕೂಡ ಆಗಿದ್ವು, ಅವು ಕೂಡ ಎಲ್ಲ ತೊಳೆದ್ಬಿಟ್ಟು ಅವಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡು ಇವಾಗ ಲಾಸ್ಟಲ್ಲಿ ಸ್ವಲ್ಪ ಟೈಮ್ ಆಯ್ತಾಗಲೇ ಅನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದೀನಿ. ಇನ್ನು ಸಾಂಬಾರು ಮತ್ತು ಸೊಪ್ಪಿನ ಪಲ್ಯ ಕೂಡ ರೆಡಿ ಮಾಡಿಟ್ಟಿದ್ದೆ ಆಗಲೇ. ಇನ್ನು ಪಾತ್ರೆ ಕೂಡ ಅವಾಗೆಲ್ಲ ತೊಳೆದ್ಬಿಟ್ಟು ಟಬ್ಬಲ್ಲಿ ಹಾಕಿಟ್ಟಿದ್ದೀನಿ, ಜೋಡಿಸಿರ್ಲಿಲ್ಲ, ಆಮೇಲೆ ನಾನು ಜೋಡಿಸ್ಕೊಳ್ಳೋಣ ಅಂತ ಹೇಳಿ. ಇನ್ನು ದೇವ್ರ ಫೋಟೋ ಕೂಡ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ದೀಪ ಎಲ್ಲ ತೊಳೆದು ಮತ್ತು ಎಣ್ಣೆ ಎಲ್ಲ ಹಾಕಿ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೆ, ಸಾಯಂಕಾಲಕ್ಕೆ ಪೂಜೆ ಮಾಡೋಕ್ಕಾಗುತ್ತೆ ಅಂತ ಹೇಳಿ. ನೋಡ್ತಾ ಇರ್ಬೋದು, ಏನೋ ಒಂಥರ ಖುಷಿ ಆಯಿತು ನನಗೆ. ಚೆನ್ನಾಗಿ ಬಿಸಿನೀರು ಕಾಯಿಸ್ಬಿಟ್ಟು ದೀಪ ಎಲ್ಲ ತೊಳೆದೆ, ಚೆನ್ನಾಗಿ ಕ್ಲೀನ್ ಆಯಿತು. ಫ್ರೆಂಡ್ಸ್, ಈಗ 7:15 ಆಯಿತು ಕರೆಕ್ಟಾಗಿ. ದೇವಸ್ಥಾನ ಕೂಡ ಹೋಗಿ ಬಂದ್ವಿ. ಮನೇಲಿ ಕೂಡ ಸಿಂಪಲಾಗಿ ಪೂಜೆ ಆಯ್ತು ಇವತ್ತು. ತುಂಬ ದಿನದ ಮೇಲೆ ಪೂಜೆ ಮಾಡಿದ್ದೀನಿ, ಒಂಥರ ಖುಷಿ ಆಗ್ತಾಯಿದೆ, ಮನಸ್ಸಿಗೆ ಕೂಡ ಒಂಥರ ನೆಮ್ಮದಿ ಅನಿಸ್ತಾ ಇದೆ. ಏನೇ ಹೇಳಿ ಮನೇಲಿ ಪೂಜೆ ಏನು ದೀಪ ಹಚ್ಚಿಲ್ಲ ಅಂತಂದರೆ ನೋಡೋಕ್ಕೆ ಆಗೋದಿಲ್ಲ, ಆ ಥರ ಅನಿಸ್ತಾ ಇದೆ. ಇವತ್ತು ಟೋಟಲಿ ಮನೆಯಲ್ಲೆಲ್ಲ ದೀಪ ಹಚ್ಬಿಟ್ಟು ಚೆನ್ನಾಗಿ ಪೂಜೆ ಮಾಡಿ ಇರೋದ್ರಲ್ಲೇ ಪೂಜೆ ಮಾಡಿದ್ದೀನಿ. ಮತ್ತು ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದ್ವಿ ನಾನು ನನ್ನ ಮಗ. ಇನ್ನೂ ಊಟ ಮಾಡಿಲ್ಲ, ಊಟ ಮಾಡಬೇಕು. ನುಗ್ಗೆ ಸೊಪ್ಪು ಪಲ್ಯ, ಬಸ್ಸಾರು ಅಷ್ಟೇ, ಬಸ್ಸಾರು ಮತ್ತು ಬಿಸಿ ಮುದ್ದೆ ಮಾಡ್ಕೊಂಡಿದ್ದೀನಿ, ಇವತ್ತಿಗಾಗುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್.